ತಾಂತ್ರಿಕತೆ ಅಂದರೆ ಟೆಕ್ನಿಕಲಿ ತುಂಬ ಹಣವನ್ನು ಖರ್ಚು ಮಾಡಿ ಆ ಶನಿದೇವನ ಕಥೆಗೆ ಸಾಕಷ್ಟು ಹಣವನ್ನು ಬಂಡವಾಳ ರೂಪದಲ್ಲಿ ಹಾಕಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ರು. ಇತ್ತೀಚೆಗೆ ಈ ರೀತಿಯ ಚಿತ್ರ ತೆರೆ ಕಂಡಿರಲಿಲ್ಲ. ಆದರೆ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡಲಿಕ್ಕಾಗಲಿಲ್ಲ. ಕಾರಣ ಅವತ್ತು 13 ಚಿತ್ರಗಳು ತೆರೆ ಕಂಡವು. ಸಾಮಾನ್ಯವಾಗಿ ಮಾಧ್ಯಮದವ್ರಿಗೆಲ್ರಿಗೂ ಗೊತ್ತು, ಶಕ್ತಿ ಇದ್ರೂ ಹೊಸಬರು ಅಂದ ತಕ್ಷಣ ಆಮೇಲೆ ಬನ್ನಿ ಅಂತ ಹೇಳೋದು ಗಾಂಧಿನಗರದಲ್ಲಿ ವಾಡಿಕೆ, ಅಥವಾ ಹಣ ತಗೊಂಬನ್ನಿ ಅಂತ ಹೇಳೋದು ಎರಡನೇ ವಾಡಿಕೆ. ಅದೆರಡೂ ಅವರಲ್ಲಿ ಶಕ್ತಿ ಇರಲಿಲ್ಲ. ಕೊನೆಗಳಿಗೆ ರಾಧಾಕೃಷ್ಣನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಇವಾಗ ಎಷ್ಟಾಗತ್ತೋ ಅಷ್ಟು ಥಿಯೇಟರ್ ರಿಲೀಸ್ ಮಾಡೋಣ, ನಂತರ ಎಂಟೈರ್ ಕರ್ನಾಟಕ ಎಲ್ಲ ಮೂಲೆಯಲ್ಲೂ ನಾನು ಒಂದೊಂದು ಥಿಯೇಟರ್ಗಳು ನಾನು ರಿಲೀಸ್ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಅವರೊಬ್ಬರು ಕೈ ಹಿಡಿದ್ರು. ಅದು ಮಂಗಳವಾರ ಅವ್ರನ್ನ ಭೇಟಿ ಮಾಡಿ ಶುಕ್ರವಾರ ಪಿಕ್ಚರ್ ರಿಲೀಸ್ ಮಾಡಿದ್ದು. ಅವ್ರು ಸಹಾಯ ಮಾಡಿದ್ದಕ್ಕೆ ತಂಡದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಭಕ್ತಿ ಪ್ರಧಾನ ಚಿತ್ರಗಳು ಏನಾಗುತ್ತೆ, ಸಾಮಾನ್ಯವಾಗಿ ಭಕ್ತಿಯ ಬಗ್ಗೆ ಇರೋರು, ದೇವರ ಬಗ್ಗೆ ಭಕ್ತಿ ಇರೋರು, ಭಯ ಇರೋರು ಈ ರೀತಿಯ ಸಿನಿಮಾಗಳನ್ನು ನೋಡ್ತಾರೆ. ಆ ರೀತಿ ಸಿನಿಮಾಗಳನ್ನು ನೋಡೋ ಪ್ರೇಕ್ಷಕರು ಈ ಚಿತ್ರವನ್ನು ನಮ್ಮ ಉಲ್ಲಾಸ ಚಿತ್ರಮಂದಿರದಲ್ಲಿ 25 ದಿನಗಳನ್ನು ಪೂರೈಸಿದೆ ಅಂತಂದರೆ ನಿಜಕ್ಕೂ ಖುಷಿ ಕೊಡುವಂಥ ವಿಷಯ. ಎಲ್ಲ ಒಂದು ಕಡೆ ಹೇಮಂತ್ಗೆ ಓಹೋ, ಇದು ನಾನು ಖರ್ಚು ಮಾಡಿದ್ದನ್ನು ಸಂಪಾದನೆ ಮಾಡ್ತೀನಿ ಅಂತ ಖುಷಿ ಪಡೋದಕ್ಕಿಂತನೂ ನನ್ನ ಸಿನಿಮಾನ 25 ದಿವಸ ಒಂದೇ ಚಿತ್ರದಲ್ಲಿ ಆ ಚಿತ್ರಮಂದಿರದಲ್ಲಿ ಆಗಲಿ. ಯಾಕೆಂದರೆ 25 ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿರೋ ಚಿತ್ರಗಳೆಷ್ಟೋ ನಾವು ನೋಡ್ತೀವಿ, ಮರುದಿನ 5 ಚಿತ್ರಮಂದಿರದಲ್ಲಿ ಇರಲ್ಲ. ಸೋಮವಾರದ ಹೊತ್ತಿಗೆ ಒಂದೇ ಚಿತ್ರಮಂದಿರಕ್ಕೆ ಬಂದಿರ್ತಾರೆ. ಅದಕ್ಕಿಂತ ಒಂದೇ ಚಿತ್ರಮಂದಿರದಲ್ಲಿ 25 ದಿವಸ ನೋಡೋದು ಖುಷಿ ಕೊಡುವಂಥ ವಿಷಯನೇ, ಸಂತೋಷ ಪಟ್ಟಿದ್ದು ಹೌದು. ಈಗ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗುತ್ತೆ ಒಂದೊಂದು ಹಂತವಾಗಿ. ಇದು ಅವರ ಮನೋಭಾವ ಏನಂದ್ರೆ ಎಲ್ರಿಗೂ ತಲುಪಬೇಕು ಅನ್ನೋದು ಒಂದೇ ಉದ್ದೇಶ. ಆ ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಸಾರ್ಥಕತೆಯ ಸ್ವಾಮಿಯ ಚಿತ್ರ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಿ ಹೋಗ್ತಾ ಇದೆ. ಇನ್ನೂ ಹೊಸ ಹೆಜ್ಜೆಯನ್ನು ಇಡ್ಲಿಕ್ಕೆ ಹೊರಟಿದ್ದಾರೆ ಈ ಚಿತ್ರ ಬಿಡುಗಡೆ ವಿಚಾರದಲ್ಲಿ. ಈಗ 25 ದಿನಗಳ ಸಂತೋಷ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಇವತ್ತು ಸೇರಿರೋದು. ನಿಮ್ಮೆಲ್ಲರ ಮಾಧ್ಯಮದ ಗೆಳೆಯರಿಗೂ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರಿ ಈಗ ನಮ್ಮ ಹೇಮಂತ್ ಕುಮಾರ್ ತಂಡದಿಂದ ಒಂದು ಚಪ್ಪಾಳೆಯಲ್ಲಿ ನಿರ್ದೇಶಕರು ದಯವಿಟ್ಟು ಹೇಳ್ತಾರೆ. ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಹಿರಿಯ ಪತ್ರಕರ್ತರಿಗೆ ನಮ್ಮ ಸಾಮ್ರಾಟ್ ಮಾಂಧಾತ ಚಿತ್ರತಂಡದಿಂದ ಒಂದು ಕೃತಜ್ಞತೆಗಳು. 19/4 ಶುಕ್ರವಾರ ಏಪ್ರಿಲ್ ನಾವು ಸಾಮ್ರಾಟ್ ಮಾಂಧಾತ ಚಿತ್ರವನ್ನು ಉಲ್ಲಾಸ್ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿದ್ವಿ. ಅದಕ್ಕೂ ಮುಂಚೆ ನಾವು ಸುಮಾರು ಒಂದು 15-20 ಸಿಂಗಲ್ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡಬೇಕು ಮತ್ತು ಒಂದಷ್ಟು ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡಬೇಕು ಅಂತ ಪ್ಲಾನಲ್ಲಿತ್ತು. ಆದರೆ ಏನಪ್ಪ ಅಂತಂದರೆ ಎಲ್ಲ ಥಿಯೇಟರ್ನವರು ಬಾಡಿಗೆ ಕೊಡಬೇಕು ಅನ್ನೋ ಒಂದು ಕಂಡೀಷನ್ ನಾರ್ಮಲ್ ಎಲ್ಲ ನಿರ್ಮಾಪಕರಿಗೂ ಆಗುವಂಥ ಅನುಭವನೇ ಇದು. ನಮಗೂ ಆಗದಲ್ಲೇನು ಅತಿಶಯ ಏನಿಲ್ಲ. ಬಾಡಿಗೆ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ. ಆಮೇಲೆ ಭಕ್ತಿ ಪ್ರಧಾನ ಚಿತ್ರಗಳನ್ನು ಅವರು ರಿಲೀಸ್ ಮಾಡಿದ್ರೆ ಕಲೆಕ್ಷನ್ ಆಗೋದಿಲ್ಲ, ಬೇಡ ಅಂತ ಹೇಳುವಂಥ ಒಂದು ಸನ್ನಿವೇಶನ ಕೂಡ ನಾವು ಎದುರಿಸ್ಬೇಕಾಯಿತು. ಆ ಟೈಮಲ್ಲಿ ನಮಗೆ ಕೈ ಹಿಡಿದ್ರು ಅಂತಂದರೆ ರಾಧಾಕೃಷ್ಣ ಸರ್. ಅವರು ಹತ್ರ ನಾವು ಮಾತಾಡಿ ಈಗ ಏನಾದರೂ ಸಿನಿಮಾನ ಅವ್ರು ರಿಲೀಸ್ ಮಾಡಲೇಬೇಕು ಅನ್ನೋದು ಉದ್ದೇಶ. ಆಸೆಗಳೆಲ್ಲರೂ ನಿರ್ಮಾಪಕರು ದೊಡ್ಡ ದೊಡ್ಡ ಆಸೆನೇ ಇಟ್ಕೊಂಡು ಬಂದಿರ್ತಾರೆ. ಸಿನಿಮಾ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸಿನಿಮಾ ಹೆಚ್ಚಿನ ಥಿಯೇಟರ್ಗಳಲ್ಲಿ ಬರಬೇಕು ಅಂತ. ಆದರೆ ಎಷ್ಟರ ಮಟ್ಟಿಗೆ ಅಂಥವ್ರಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್. ಅಂಥ ಟೈಮಲ್ಲಿ ರಾಧಾಕೃಷ್ಣ ಸರ್ ಅವರು ಬಂದ್ಬಿಟ್ಟು ಉಲ್ಲಾಸಲ್ಲಿ ಮಾತಾಡಿ ಉಲ್ಲಾಸದಿಂದ ನಮ್ಮ ಸಿನಿಮಾ ರಿಲೀಸ್ ಮಾಡಿದ್ರು. ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಆದರೆ ಸಂಪೂರ್ಣವಾಗಿ ಪ್ರೇಕ್ಷಕರು ಬರ್ತಾ ಇಲ್ಲ. ಅಂದರೆ ಭಕ್ತಿ, ಅದ್ರ ಮೇಲೆ ದೇವರ ಮೇಲೆ ಭಕ್ತಿ ಇರೋರು, ಶನಿಮಾತ್ಮನ ಬಗ್ಗೆ ಗೊತ್ತಿರೋಂಥವ್ರು, ನಾಟಕಗಳು ನೋಡಿದಂಥವ್ರು, ಸುಮಾರು ಜನಕ್ಕೆ ಮಾಂಧಾತನ ಕತೆ ಗೊತ್ತಿರೋಂಥವ್ರು ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಬಟ್ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಆ್ಯಕ್ಚುಲಿ.
ಹಾಕಿರೋ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಾವು ಮೊದಲೇ ಆರಂಭ ಮಾಡುವಾಗಲೇ ಡಿಸೈಡ್ ಮಾಡ್ಕೊಂಡಿದ್ವಿ, ಸಿನಿಮಾ ಹೆಚ್ಚಿನ ಜನಕ್ಕೆ ಮುಟ್ಟಬೇಕು, ಶನಿದೇವರ ಒಂದು ಮಹಿಮೆ ಏನಿದೆ, ಆ ಲೀಲೆ ಏನಿದೆ ಎಲ್ಲರಿಗೂ ಮುಟ್ಟಬೇಕು ಅನ್ನೋದೇ ಒಂದು ಉದ್ದೇಶ ಆಗಿತ್ತು. ಆದ್ರಿಂದ ಸ್ವಲ್ಪ ಸ್ಲೋ, ನಿಧಾನ, ಶನಿದೇವರು ಅಂದ್ರೆ ಮಂದಗತಿಯಲ್ಲಿ ಮಂದಗತಿಯಲ್ಲಿ ನಡೆಯುವಂತವ್ರಲ್ವಾ, ಅದಕ್ಕೆ ಆ ರೀತಿ ಅನ್ಕೊಂಡು ನಾವು ಸ್ವಲ್ಪ ಇವರು ರಾಧಾಕೃಷ್ಣ ಜೊತೆ ಕೈ ಜೋಡಿಸಿ ಈಗ ಹೋಗ್ತಾ ಇದೆ. ಆಮೇಲೆ ಏನಪ್ಪಾ ಅಂತಂದ್ರೆ ಇವಾಗ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇನ್ನು ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ನಾವು ರಿಲೀಸ್ ಮಾಡ್ಬೇಕಂತ ಪ್ಲಾನಲ್ಲೂ ಇದ್ದೀವಿ. ಈಗ ನಿನ್ನೆಗೆ 25 ದಿನನ ಸಂಪೂರ್ಣಗೊಳಿಸಿ ಇನ್ನು ಮುನ್ನುಗ್ತಾ ಇದೆ. ಸೊ ಸಿನಿಮಾದಲ್ಲಿ ಜನ ಬರ್ತಾ ಇದ್ದಾರೆ. ಸೊ ಥಿಯೇಟರ್ ಅವ್ರು ಬಂದ್ರೆ ಸಿನಿಮಾ ಎತ್ತು ಅಂತ ನಂಗೆ ಇದುವರೆಗೆ ಹೇಳಲೇ ಇಲ್ಲ. ಸೊ ಅದು ಒಂದು ತುಂಬಾ ಖುಷಿಯಾದಂತ ವಿಷಯ. ಸೊ ಈಗ ಲೈಟ್ ಆಗಿ ಈಗ ಒಂದೊಂದೇ ಏರಿಯಾಗಳಲ್ಲಿ ಈಗ ಒಂದೊಂದೇ ಥಿಯೇಟರ್ ಅಲ್ಲಿ ಓಪನ್ ಮಾತಾಡ್ತಾ ರಿಲೀಸ್ ಮಾಡ್ತಾ ಇದೀವಿ. ಸೊ ಇದು ಒಂದು ಸಂತೋಷದ ವಿಷಯ. ಮತ್ತೆ ನ್ಯೂ ಜೆರ್ಸಿ ಅಂದ್ರೆ US ಅಲ್ಲಿ ಒಬ್ರು ಗೊತ್ತಿರೋರು ಕನ್ನಡ ಸಂಘದ ಒಕ್ಕೂಟದಿಂದ ಮಾತಾಡ್ತಾ ಇದ್ದೀವಿ. ಡಾಕ್ಯುಮೆಂಟೇಶನ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ US ಅಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ. ಮೋಸ್ಟ್ ರಿಲೀಸ್ ಹಾಗೆ ಆಗುತ್ತೆ. ಎಲ್ಲ ಒಂದು ಫೈನಲ್ ಹಂತ ಸ್ಟೇಜ್ ಅಲ್ಲಿ ಇದೆ. ಇದು ಒಂದು ಸಂತಸದ ವಿಷಯ ಏನಪ್ಪಾ ಅಂತಂದ್ರೆ ಶನಿದೇವರ ಒಂದು ಅನುಗ್ರಹದಿಂದ ಈ ಸಿನಿಮಾ ಇಲ್ಲಿವರು ನಿಂತಿರೋದನ್ನೇ ಒಂದು ದೊಡ್ಡ ಸಂತೋಷದ ವಿಷಯ ನಮ್ಮ ಟೀಮ್ ಎಲ್ಲರಿಗೂ. ಅದಕ್ಕೆ ಮಾಧ್ಯಮದವರು ಮತ್ತೆ ಪ್ರೇಕ್ಷಕರು ಅವ್ರಿಗೆ ನಾನು ಯಾರು ಬಂದು ನೋಡ್ತಾ ಇದ್ದಾರೋ ಅವ್ರಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ನಾವು ಅನ್ಕೊಂಡ್ವಿ, ಲಾಸ್ಟ್ ವೀಕ್ ಅನ್ಕೊಂಡ್ವಿ ಈ ತರ ಏನಂದ್ರೆ 20 ದಿವಸ ಆದ್ಮೇಲೆ ಉಲ್ಲಾಸ್ ಥಿಯೇಟರ್ ಅಲ್ಲಿ 50 ವರ್ಷ ದಾಟದವರು ಯಾರಿದಾರೋ ಅವ್ರಿಗೆ ಬರೀ 60 ರೂಪಾಯಿ ಒಂದು ಟಿಕೆಟ್ ನ ಒಂದು ಬೆಲೆ ಕೊಟ್ಟು ಬಂದು ಸಿನಿಮಾ ನೋಡ್ಬೋದು ಅನ್ನೋದು. ಯಾಕಂದ್ರೆ ಇದರ ಉದ್ದೇಶ ಏನು, ಸಿನಿಮಾ ಜನ ಬಂದು ನೋಡಿ ಶನಿಮಾತ್ಮನ ಒಂದು ಅನುಗ್ರಹನ ಪಡೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ನಿರ್ಧಾರ ನಾವು ತಗೊಂಡಿದೀವಿ. ಅದಕ್ಕೆ ಸಪೋರ್ಟ್ ಕೂಡ ಥಿಯೇಟರ್ ಇವರು ಡಿಸ್ಟ್ರಿಬ್ಯೂಷನ್ ರಾಧಾಕೃಷ್ಣ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಇದು ಮುಖ್ಯವಾಗಿ ತಿಳಿಸ್ಬೇಕಾದಂತ ವಿಷಯ. ರಾಧಾಕೃಷ್ಣ, ಬೇರೆ ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ದೀರಿ? ನಿಮ್ಮ ಸೇವೆ ಏನು ಶನಿಮಾತ್ಮನ ಸೇವಾ ಸರ್ವಿಸ್? ನಮಸ್ತೆ, ನಮ್ಮ ನಮಸ್ಕಾರಗಳು. ಭಗವಂತ ನಿಮ್ಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವ್ರು ಚೆನ್ನಾಗಿರ್ಲಿ ನಿಮ್ಮನ್ನು. ಯಾಕೆಂದರೆ ನಿಮ್ಮಿಂದಾನೇ ಸಿನಿಮಾ ಇಂಡಸ್ಟ್ರಿ ನಡೆಯೋದು. ಇನ್ನು ಸಿನಿಮಾ ಹೆಂಗೆ ಪ್ರೆಸ್ ಮೀಟ್ ಅಂತೀವೋ, ನಾವು ನಿಮ್ಮನ್ನು ಮೀಟ್ ಮಾಡಿದ್ರೆ ನೀವು ಪಬ್ಲಿಕ್ ಮೀಟ್ ಮಾಡಿಸ್ತೀರಾ, ಪಬ್ಲಿಕ್ಕು ಥಿಯೇಟ್ರಿಗೆ ಮೀಟ್ ಆಗ್ತಾರೆ, ನಮ್ಗೆ ದುಡ್ಡು ಬರುತ್ತೆ. ದಯವಿಟ್ಟು ನಿಮ್ಮ ಸಹಕಾರ ತುಂಬ ಮುಖ್ಯ. ನಿಮ್ಗೆ ಮತ್ತೊಮ್ಮೆ ನಮಸ್ಕಾರಗಳು. ನೀವು ಕೇಳಿದ್ರೆ ಏನೋ ಪ್ರಶ್ನೆ? ಇನ್ನು ಅಲ್ಲಲ್ಲ, ಬೇರೆ ರಾಜ್ಯ ಮಟ್ಟದಲ್ಲಿ ನಾವೀಗ ಆಲ್ರೆಡಿ ಒಂದು ಥಿಯೇಟ್ರ್ ಹಾಕಿದ್ದೀವಿ, ಕೊಪ್ಪಳ ಅಂತ. ಕೊಪ್ಪಳದಲ್ಲಿ ಶಿವ ಥಿಯೇಟ್ರಲ್ಲಿ ಹಾಕಿದ್ದೀವಿ. ಅಲ್ಲಿ ಒಂದೇ ಶೋ ಹಾಕಿರೋದು ನಾವು. ಅಲ್ಲಿ ಬೇರೆ ಪಿಕ್ಚರ್ಗಳು 3 ಶೋ ನಡೀತಾ ಇದೆ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಈಗ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದೆ, ಸಿನಿಮಾನ ಇಷ್ಟು ಅರ್ಜೆಂಟಾಗಿ ನೀವು ಯಾಕೆ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಪಟ್ರಿ ಅಂತ ಕೇಳಿದೆ. ಇಲ್ಲ ಸರ್, ಅದು ಮಾತು ಕೊಟ್ಟಿದ್ದೀವಿ ಮಾಡಬೇಕು ಅಂದರು. ಇವಾಗ ಎಲೆಕ್ಷನ್ ಸಮಯ ಇರೋದ್ರಿಂದ ಪಬ್ಲಿಕ್ ಎಲ್ಲೂ ಬರ್ತಾ ಇಲ್ಲ ಸರ್ ಥಿಯೇಟ್ರಿಗೆ. ನಮ್ಮದೆಲ್ಲ ಯಾವ ಪಿಕ್ಚರ್ಗೂ ಜನ ಬರ್ತಾ ಇಲ್ಲ. ನಿಮಗೆ ಗೊತ್ತಿರಬೇಕು, ಥಿಯೇಟರ್ಸ್ ಎಷ್ಟೋ ಕಡೆ ವಾಂಟ್ ಆಫ್ ಆಡಿಯನ್ಸ್ ಆಗಿಬಿಟ್ಟಿದ್ದಾರೆ. ಈ ಸಮಯದಲ್ಲಿ ನಮ್ಮ ಚಿತ್ರಗಳನ್ನ ಪ್ರದರ್ಶನ ಮಾಡೋಕ್ಕೆ ಎಕ್ಸಿಬಿಟ್ರು ಹೆದರ್ತಾರೆ. ಮೇಂಟೆನೆನ್ಸ್ ಬರೋಲ್ಲ ಸರ್ ಅಂತ ಬೇಡ ಅಂತಾರೆ. ಅದಕ್ಕೆ ನಾನು ಹೇಳಿದೆ, ಇನ್ನು ಮುಂದಕ್ಕೆ ನಾಳೆ ಶುಕ್ರವಾರದಿಂದ ಆಚೆಗೆ ಕರ್ನಾಟಕದ ಎಷ್ಟು ಥಿಯೇಟರ್ಗಳಿದಾವೋ ನಮ್ದಿರೋದು ಕ್ಯೂಬ್ ಫಾರ್ಮೇಟಲ್ಲಿ ಇವಾಗ ಹಾಕಿರೋದು ಪಿಕ್ಚರ್ ರಿಲೀಸ್ ಮಾಡಿರೋದು. ಆ ಕ್ಯೂಬ್ ಫಾರ್ಮೇಟಲ್ಲಿ ಕ್ಯೂಬ್ ಎಲ್ಲೆಲ್ಲಿ ಪ್ರೊಜೆಕ್ಟರ್ಸ್ ಇದೆಯೋ ಆ ಥಿಯೇಟ್ರಲ್ಲೆಲ್ಲ ಮ್ಯಾಕ್ಸಿಮಮ್ ರಿಲೀಸ್ ಮಾಡಿಕೊಡ್ತೀನಿ. ಪ್ರೊಡ್ಯೂಸರ್ಗೆ ಆದಷ್ಟು ನನ್ನ ಕೈಯಿಂದ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ. ನಾಗೇಂದ್ರ ನೀವು ಭಾಳ ವರ್ಷದಿಂದ ನೋಡ್ತಾ ಇದ್ದೀರಾ. ನಾನು ನಮ್ಮ ಎಸ್ ನಾರಾಯಣ ಅವ್ರದ್ದು ಸಿನಿಮಾಗಳು ಬೇರೆ ಪ್ರೊಡ್ಯೂಸರ್ದೆಲ್ಲ ಮಾಡಿದ್ದೀನಿ. ನಾನು ಆದಷ್ಟು ಪ್ರೊಡ್ಯೂಸರ್ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಭಾವ. ಯಾಕಂದರೆ ಅವ್ರು ಎಲ್ಲಿಂದ ದುಡ್ಡು ತಂದು ಹಾಕಿರ್ತಾರೋ ಏನೋ ಗೊತ್ತಿಲ್ಲ. ಅವರು ಫೀಲ್ ಮಾಡಿ ಅವ್ರು ಹರ್ಟ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ನನ್ನ ಕೈಯಲ್ಲಿ ಆದಷ್ಟು ಸಹಕಾರ ನಾನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಿತ್ರಮಂದಿರಗಳು ಹಾಕ್ತೀವಿ. 100ನೇ ದಿನ ಕೂಡ ಓಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಅವ್ರಿಗೇನು ಹೇಳಲಿಲ್ಲ ನಾನು. ವಾರ ಕಂಟಿನ್ಯೂ ಆಗುತ್ತೆ. ಬಟ್ ಮುಖ್ಯವಾದ ವಿಷಯ ಏನು ಹೇಳೋದು ಅಂದರೆ, ಈ ಪಿಕ್ಚರು ನಾವು ಉಲ್ಲಾಸ್ ಥಿಯೇಟ್ರಲ್ಲಿ ಇದುವರೆಗೂ 25 ದಿನ ಒಂದು ಶೋನು ಬ್ರೇಕ್ ಆಗಿಲ್ಲ. ಎಲ್ಲ ಶೋ ನಡೆದಿದೆ, ವಾಂಟ್ ಆಫ್ ಆಡಿಯನ್ಸ್ ಆಗಿಲ್ಲ. ಅದು ನಮಗೊಂದು ಹೆಮ್ಮೆ ಕೊಡ್ತದೆ. ಈ ಸಿನಿಮಾ ಮತ್ತೆ ಎಲ್ಲ ವಿಲೇಜಸ್ ಕಡೆನೂ ಹೋಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಇವಾಗ ನೆಕ್ಸ್ಟ್ ವೀಕ್ ಒಂದು ಸೆಂಟ್ರಲ್ ರಿಲೀಸ್ ಮಾಡಬೇಕಾದ್ರೆ ಅಲ್ಲೋ ಸ್ವಲ್ಪ ಲೋಕಲ್ ಪಬ್ಲಿಸಿಟಿ ಮಾಡಬೇಕು, ಪಬ್ಲಿಕ್ಗೆ ಕನ್ವಿನ್ಸ್ ಮಾಡಬೇಕು. ಅದೇ ರೀತಿ ಇವ್ರಿಗೆ ಹೇಳಿದ್ರು 50%
ರೇಟ್ ಆಫ್ ಅಡ್ಮಿಷನ್ನಲ್ಲಿ ಸೀನಿಯರ್ಸ್ಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಬರ್ತಾರೆ ಅಂತ. ಅದನ್ನು ಕೂಡ ಚಿತ್ರಮಂದಿರದ ಮಾಲೀಕರ ಹತ್ರ ಮಾತಾಡಿ ಆ ಸಪೋರ್ಟ್ ಕೂಡ ನಾನು ಮಾಡಿಕೊಡ್ತೀನಿ. ನಮ್ಮ ಹೇಮಂತ್ ಅವ್ರಿಗೆ ಒಳ್ಳೇದಾಗಲಿ, ಚಿತ್ರತಂಡದಲ್ಲಿ ಇರುವಂಥ ಎಲ್ರಿಗೂ ಒಳ್ಳೇದಾಗಲಿ, ಭಗವಂತ ಅವ್ರಿಗೆ ಕಾಪಾಡಲಿ ಅಂತ ನಾನು ನಮಸ್ಕರಿಸ್ತೀನಿ. ಇಸ್ಕಾನಲ್ಲಿ ಶನಿಮಾತ್ಮನ ಸೇವೆ ಮಾಡ್ತಾ ಇದ್ದೀನಿ. ಎಲ್ಲರೂ ಭಗವಂತನನ್ನ ಈ ಬೆಳಿತಾನೆ ಸರ್. ಥ್ಯಾಂಕ್ ಯು. ಅದಕ್ಕೆ ಎಲ್ಲರೂ ಸೇರಿ ನೀವು ಕೂಡ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಕೃಷ್ಣನೇ. ನೀವೆಲ್ಲ ಏನು ಸುಮ್ಮನೆ ಅನ್ಕೋಬೇಡಿ, ನಿಮ್ಮಲ್ಲಿ ಪರಮಾತ್ಮ ಇರೋದಕ್ಕೆ ನೀವು ಇಲ್ಲಿ ಕೂತಿದ್ದೀರ, ನಂತರ ಮಾತಾಡ್ತಾ ಇದ್ದೀರಾ ಅಲ್ಲ. ನೀವೆಲ್ಲ ಭಗವಂತನ ಅಂಶ. ನಾವು ನಿಮ್ಗೆಲ್ಲ ಜೀವಿಗಳಿಗೂ ಗೌರವಿಸ್ತೀವಿ ಸರ್. ನಮ್ದು ಅದೇ ನಮ್ದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಿರಿಯರಿಗೆ ಅಂದಾತ ಚಿತ್ರ 25ನೇ ದಿನ ದಾಟಿರೋದು ನಮಗೆಲ್ಲ ಸಂತಸದ ವಿಚಾರ. ಇನ್ನು ಮುಂದೇನು ಅದು 50 ದಿನದವರೆಗೂ ಹೋಗ್ಬೇಕು ಅನ್ನೋ ಆಸೆನೂ ನಮಗಿದೆ. ಆದರೆ ಅದೆಲ್ಲರೂ ಎಲ್ಲ ಆಡಿಯನ್ಸ್ ಸಪೋರ್ಟ್ ಮಾಡಿದ್ರೆ ಅದು ಸಾಧ್ಯ. ನಿಮ್ಮೆಲ್ಲ ಸಹಕಾರ ಇದ್ರೆ ಅದು ನಮಗೆಲ್ಲರಿಗೂ ಸಂತೋಷ. ಥ್ಯಾಂಕ್ ಯು. ನನ್ನ ಹೆಸರು ನಂಜುಂಡಪ್ಪ ಅಂತ. ನಮ್ಮೆಲ್ಲರಿಗೂ ತುಂಬ ಸಂತೋಷವೂ ಸಹ ಆಗಿದೆ. ಇದರಲ್ಲಿ ನನ್ನದು ಒಂದು ಪಾತ್ರ ಮಾಡಿದ್ದೇನೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೂ ಈ ಚಿತ್ರ 25ನೇ ದಿನವನ್ನು ಪೂರೈಸಿ ಮುಂದೆ ದಾಪುಗಾಲನ್ನ ಇಡ್ತಾ ಇದೆ. ಇದು ಮುಂದೆ 50ನೇ ದಿನ 100ನೇ ದಿನನೂ ಆಚರಿಸಲಿ ಅಂತ ನಮ್ಮೆಲ್ಲರ ಆಶಯ. ಹಾಗೂ ಈ ಚಿತ್ರವನ್ನ ಕುಟುಂಬ ಸಮೇತ ಬಂದು ನೋಡಿ ಆನಂದಪಟ್ಟು ಆರೈಸಿ ಹೋಗ್ತಿದ್ದಾರೆ. ಅದೊಂದು ಇನ್ನೊಂದು ಮತ್ತೊಮ್ಮೆ ನಮಗೆ ಸಂತೋಷದ ವಿಷಯ. ಇದು ಇನ್ನೂ 50 ದಿನವನ್ನ ಪೂರೈಸುತ್ತೆ ಅನ್ನೋದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆ ಶನೇಶ್ವರನ ದಯೆಯಿಂದ 50 ದಿನವನ್ನ ಪೂರೈಸುತ್ತೆ. ಹಾಗೂ ಇದರಲ್ಲಿ ಮಾಡಿರ್ತಕ್ಕಂಥ ಎಲ್ಲಾ ಪಾತ್ರಧಾರಿಗಳು ತುಂಬಾ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ. ಇದು ತುಂಬಾ ಸಂತೋಷದ ವಿಷಯ. ಆ ಶನೇಶ್ವರನ ದಯೆಯಿಂದ ಇನ್ನು 50 ಶತದಿನೋತ್ಸವವನ್ನು ಆಚರಿಸಲಿ ಅಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಸಾಮ್ರಾಟ್ ಮಾಂಧಾತ ಸಿನಿಮಾದಲ್ಲಿ ಶೋಭರಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೇನೆ. ತುಂಬಾ ಖುಷಿ ತಂದುಕೊಟ್ಟಿದೆ ಈ ಪಾತ್ರ ನನಗೆ. ಯಾಕೆಂದ್ರೆ ನಮ್ಮ ಕುಟುಂಬಸ್ಥರು ಹಾಗೆ ಸ್ನೇಹಿತರು ಮತ್ತೆ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಕೂಡ ಬಂದು ಮತ್ತೆ ನಮ್ಮ ಸಹ ಕಲಾವಿದರು ಎಲ್ಲರೂ ಬಂದು ನಾಟಕ ಜೊತೆ ನಾವು ಪಾತ್ರ ಮಾಡ್ತೀವಿ, ಪೌರಾಣಿಕ ನಾಟಕಗಳ ಪಾತ್ರ ಮಾಡ್ತೀವಿ. ಸಹ ಕಲಾವಿದರು ಅವರೆಲ್ಲ ಬಂದು ನೋಡಿ ಒಂದು ಹೆಮ್ಮೆನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂತಾದ ಈ ತರದ ಇನ್ನು ಸ್ಟೋರಿಗಳು ತುಂಬಾ ಬರಲಿ, ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ನೋಡಿದ್ದಾರೆ. ಇಲ್ಲಿವರೆಗೂ ನೋಡಿದವ್ರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಬೇರೆ ಬೇರೆ ಒಂದು ತಾಲೂಕು ವೈಸ್, ಡಿಸ್ಟ್ರಿಕ್ಟ್ ವೈಸ್ ಕರ್ನಾಟಕದಾದ್ಯಂತ ತೆರೆ ಕಾಣಲಿದೆ ಈ ಸಿನಿಮಾ. ಇದನ್ನ ಎಲ್ಲರೂ ನೋಡಿ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಹಿರಿಯರಿಗೂ ಮತ್ತೆ ಮಾಧ್ಯಮ ವರ್ಗದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಈ ಪಾತ್ರ ಈ ಸಿನಿಮಾದಲ್ಲಿ ಒಂದು ಶಿವನ್ ಪಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಬಸವರಾಜಣ್ಣ ಮತ್ತೆ ನಮ್ಮ ಹೇಮಂತ್ ಸರ್ ಅವರು ಒಂದು ನನಗೆ ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರಕ್ಕೆ ನನ್ನ ಕೈಲಿ ಇಷ್ಟ ಆದಷ್ಟು ಒಂದು ಸೇವೆ ಮಾಡಿದ್ದೀನಿ. ಶಿವನ್ ಪಾತ್ರ ಶನಿಮಾತ್ಮನ ಸೇವೆ ಮಾಡಕ್ಕೆ ನಾವೆಲ್ಲರೂ ಒಂದು ಇದು ಮಾಡಿದ್ದೀವಿ. 25 ದಿನ ಓಡಿರೋದು ನಮಗೆ ಪುಣ್ಯ, ನಮ್ಗೆ ತುಂಬಾ ಖುಷಿ ಪಡ್ತಾ ಇದೆ. ಅದೇ ರೀತಿ ಜನಗಳು ಬಂದು, ಪ್ರೇಕ್ಷಕರು ಬಂದು ಎಲ್ಲ ಬಂದು ನೋಡಿ 50 ದಿನ ಪೂರೈಸಬೇಕು, 100 ದಿನ ಪೂರೈಸಬೇಕು. ಮತ್ತೆ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆನೂ ಈ ನಮ್ಮ ಶನಿಮಾತ್ಮ ಚರಿತ್ರೆ ಎಲ್ಲಾ ಕಡೆನೂ ಒಂದು ಕಥೆಯನ್ನ ಎಲ್ಲರೂ ನೋಡಿ ಆನಂದ ಪಡಬೇಕು. ಮತ್ತೆ ನೀವು ಮಾಧ್ಯಮ ಮಿತ್ರರ ಕಡೆಯಿಂದ ಏನೇ ಆಗ್ಲಿ, ನಾವು ಮನೆಗೆ ಹೋದಾಗ ಒಂದು ನ್ಯೂಸ್ ಹಾಕ್ತಿವಿ, ಏನೇ ವಿಷಯ ಇದ್ರೂ ನಮ್ಗೆ ಗೊತ್ತಾಗುತ್ತೆ. ನಿಮ್ ಕಡೆಯಿಂದ ಎಲ್ಲ ಆದಷ್ಟು ನೀವು ಪ್ರಯತ್ನ ಪಟ್ಟು ನಮ್ಮ ಈ ಶನೇಶ್ವರ ಸ್ವಾಮಿಯ ಚರಿತ್ರೆಯನ್ನ ಎಲ್ಲರೂ ನೋಡಂಗೆ ಮಾಡಿ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು. ಸ್ವಾಮಿ ಪಾತ್ರ ಮಾಡಿದ್ದೀನಿ. ನಾನು ಮಾಡಿದ್ದೀನಿ ಅಂತ ಹೇಳೋದು ತಪ್ಪಾಗತ್ತೆ. ಭಗವಂತ ಎಲ್ಲಿರ್ತಾನೋ ಅಲ್ಲಿ ನಾನು ಅನ್ನೋ ಪದ ಬಳಸಬಾರದು ಅಂತ ಹೇಳ್ತಾರೆ ಹಿರಿಯರು. ಅದಕ್ಕೋಸ್ಕರ ಆ ಭಗವಂತನ ಪ್ರೇರಣೆಯಿಂದ ನಾವು ಎಲ್ಲರೂ ಸೇರಿ ಆ ಒಂದು ಚಿತ್ರವನ್ನ ಮಾಡಿದೀವಿ. ಅದಕ್ಕೆ ಸಹಕಾರವಾಗಿ ಬೆನ್ನೆಲುಬಾಗಿದ್ದಂಥವರು ಡೈರೆಕ್ಟರ್ ಹೇಮಂತ್ ಕುಮಾರ್ ಅವರು ತನ್ನ ಪರಿಶ್ರಮವನ್ನು ಇಟ್ಟು ಮಾಡಿದ್ದಾರೆ. ಈಗ ಥಿಯೇಟರ್ ನಲ್ಲಿ 25 ದಿನಗಳ ಕಾಲ ಚೆನ್ನಾಗಿ ಯಶಸ್ವಿಯಾಗಿ ಓಡ್ತಾ ಇದೆ. ಇನ್ನು ಪ್ರೇಕ್ಷಕರು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಇದು 50 ದಿವಸ ಓಡೋದ್ರಲ್ಲಿ ಏನೋ ಸಂದೇಹ ಇಲ್ಲ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೂ ಹೆಸರು ಮಾಡಬೇಕು ಅನ್ನೋದೇ ನಮ್ಮ ಒಂದು ಅಭಿಲಾಷೆ. ಆ ಪರಮಾತ್ಮನ ಒಂದು ಕಥಾ ಭಾಗ
ಕಲಾಕ್ಷೇಪ, ಆತನ ಒಂದು ಪರಾಕ್ರಮ, ಸಾಹಸ ಎಲ್ಲ ಜನಗಳಿಗೆ ಮುಟ್ಲಿ. ಇದು ಕಲಿಯುಗದಲ್ಲಿ ಆ ಕಲಿ ಮಹಾಪುರುಷನ ಒಂದು ಶಾಪ ವಿಮೋಚನೆ ಹೇಗಾಗತ್ತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಎಲ್ಲರೂ ಸದ್ಭಕ್ತರಾಗ್ಲಿ ಅಂತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಚಿತ್ರಭಾಗಕ್ಕೆ ಪ್ರೇಕ್ಷಕರಿಂದ ಯಶಸ್ವಿಯಾದಂತಹ ಮನ್ನಣೆ ಸಿಕ್ಕಿದೆ. ಹಾಗೂ ಮಾಧ್ಯಮ ವರ್ಗದವರು ನಿಮ್ಮಲ್ಲಿ ನಾನು ಬೇಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರಲ್ಲಿ ತಲುಪಬೇಕು ಅಂತಂದ್ರೆ ಇದು ನಿಮ್ಮಿಂದ ಮಾತ್ರ ಸಾಧ್ಯ. ನಾವು ಇಷ್ಟು ದೂರ ತಂದಿದ್ದೀವಿ, ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೀವಿ. ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ನಮಗೆ ಈ ಒಂದು ಚಿತ್ರವನ್ನ ಯಶಸ್ವಿ ಮಾಡಿಕೊಡ್ಬೇಕು. ಆ ಪರಮಾತ್ಮ ಶನೀಶ್ವರ ಸ್ವಾಮಿ ನಿಮ್ಮೆಲ್ಲರನ್ನ ಕಾಪಾಡ್ತಾನೆ. ಆ ಶನೀಶ್ವರ ಸ್ವಾಮಿ ಕೃಪೆಗೆ ನೀವೆಲ್ಲರೂ ಪಾತ್ರ ಆಗ್ತೀರಂತ ನಂಬಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಶನಿದೇವ, ಜೈ ಗುರುದೇವ. ನಾವು ಈ ಸಾಮ್ರಾಟ್ ಮಹಾಂತತ್ವದಲ್ಲಿ ನಾನು ಒಂದು ಸಣ್ಣ ಪತ್ರ ಮಾಡಿದ್ದೇನೆ. ಇಷ್ಟು ದಿನ ಇಲ್ಲಿವರೆಗೂ 25 ದಿನ ಓಡಿರೋದು ನಮ್ಗೆಲ್ಲ ಸಂತೋಷ ತಂದಿದೆ. ಹಾಗೆ ಇನ್ನು 50, 100 ಓಡಿ ನಮ್ಗೆ ಇನ್ನ ಒಳ್ಳೆ ಸಪೋರ್ಟ್ ಆಗಲಿ ಅಂತ ಪತ್ರಿಕಾ ಮಾಧ್ಯಮದವ್ರಿಗೂ ನಿಮಗೂ ಕೈ ಜೋಡಿಸಿ ಬೇಡ್ಕೋತೀವಿ. ದಯವಿಟ್ಟು ಎಲ್ಲ ಕಲಾವಿದರು, ನಮ್ಮ ಪೌರಾಣಿಕ ಕಲಾವಿದರಾಗ್ಬೋದು, ಎಲ್ಲರೂ ಬಂದು ಈ ಪಿಕ್ಚರ್ನ ನೋಡಿ ನಮಗೆ ಸಂತೋಷ ಕೊಟ್ರೆ ಇಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಡೈರೆಕ್ಟರ್ಗೂ ಇದರಿಂದ ಒಳ್ಳೇದಾಗುತ್ತೆ. ಅವರು ಮುಂದೆ ಒಳ್ಳೊಳ್ಳೆ ಫಿಲ್ಮ್ ತೆಗಿಯೋಕ್ಕೂ ಅವ್ರಿಗೆ ಸಪೋರ್ಟ್ ಆಗುತ್ತೆ. ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು, ಇದನ್ನ ಹೆಚ್ಚು ಪ್ರಚಾರಗೊಳಿಸಿ ಅಂತ ನಿಮ್ಮಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಜೈ ಹಿಂದ್. ಅದು ಬೇರೆ ಹಂಗಾಗೋಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ. ಇಲ್ಲ ನೀವು ಮಾಧ್ಯಮದಲ್ಲೇ ಚಲನಚಿತ್ರ ಆಗುತ್ತೆ, ಅದು ಆಗ್ತಾ ಇದೆ. ಇದ್ರ ಮಧ್ಯೆ ಅದೊಂದು ಹುಟ್ಟಾಕೊಂಡಿದೆ ಇವಾಗ. ಸರ್ ಹತ್ರ ಬನ್ನಿ, ಸರ್ ಹತ್ರ ಬನ್ನಿ, ಸರ್ ಹತ್ರ ಬನ್ನಿ, ಬನ್ನಿ ಹತ್ರ ಬನ್ನಿ. ಗೊತ್ತಾಯ್ತು ಅದು ವಿಷಯ. ಸರ್ ಒಂದು ನಿಮಿಷ ನೋಡಿ ಸರ್. ನಾವು ಯಾವಾಗಲೂ ಹಿಂಗೆ ಸ್ಪಿರಿಚುವಲ್ ಆಗಿರೋದು. ಸ್ಪಿರಿಚುವಲ್ ಯಾವಾಗಲೂ